ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾನು ಫ್ಲವರ್ ಬಾಜಿ ಮಾಡೋದು ತೋರಿಸ್ತೇನೆ ರೀ. ಒಂದು ಕಡಾಯಿ ಇಟ್ಟು ಒಂದು 4 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು, ಸಣ್ಣಗೆ ಕಟ್ ಮಾಡಿದ್ದು ಬೆಳ್ಳುಳ್ಳಿ ಎಲ್ಲ ಹಾಕಿ 2 ಉಳ್ಳಾಗಡ್ಡಿನೂ ಅದ್ರ ಜೋಡಿನ ಹಾಕಿ ಚಲೋತ್ತಂಗೆ ಫ್ರೈ ಆಗಬೇಕು ರೀ. ಫ್ರೈ ಆದಮೇಲೆ 2 ಬಟಾಟಿ ಸಣ್ಣಗೆ ಕಟ್ ಮಾಡಿಟ್ಟೀನಿ. ಉಳ್ಳಾಗಡ್ಡಿ ಜೋಡಿನ ಚಲೋತ್ತಂಗೆ ಫ್ರೈ ಮಾಡ್ಕೋಬೇಕು ರೀ. ಫ್ಲವರ್ ಬಾಜಿ ಭಾಳ ಚಲೋ ಆಗ್ತೈತಿ. ನಾ ಯಾವ ಥರ ಮಾಡಿಲ್ಲ ನಿಮ್ಗೆ ಆ ಥರ ಶೇರ್ ಮಾಡಾಕ್ತೀನಿ. ನೀವು ಯಾವ ಥರ ಮಾಡ್ತೀರಿ ಕಾಮೆಂಟ್ ಒಳಗೆ ಹೇಳ್ರಿ. ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕೋದ್ರಿಂದ ಲಘು ಬೇಯ್ತಾವ್ರಿ ಉಳ್ಳಾಗಡ್ಡಿ ಬಟಾಟಿ. ಅದಕ್ಕೆ ಉಪ್ಪು ಹಾಕೀನಿ. ಸ್ವಲ್ಪ ಅರಿಶಿನ ಪುಡಿ. ಭಾಳ ಚಲೋ ಆಗ್ತೈತೆ ರೀ ಇದು ಬಾಜಿ. ಮಾಡಿ ನೋಡ್ರಿ ನೀವು. ಇದು ಒಂದು ಫ್ಲವರ್ ಇತ್ತು, ಅದನ್ನು ಸ್ವಚ್ಛ ಹಿಂಗೆ ತೊಳೆದು ಸ್ವಲ್ಪ ಬಿಸಿ ನೀರಾಗಿ ಇಡಬೇಕು ರೀ. ಸ್ವಲ್ಪ ಭಾಳ ಔಷಧ ಹೊಡೆದಿರ್ತಾರಲ್ಲ ಕೆಮಿಕಲ್, ಅದಕ್ಕೆ ಬಿಸಿನೀರೊಳಗೆ ಹಾಕಿ ತಕ್ಕೊಂಬಿಡಬೇಕು. ಕುದಿ ನೀರಾಗಿ ಹಾಕಿ ತೆಗಿಬೇಕು ರೀ. ಮತ್ತು ಒಂದು ಟೊಮೆಟೊನೂ ಚಲೋತ್ತಂಗೆ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ 1-2 ಸ್ಪೂನ, ಗರಂ ಮಸಾಲ 1-2 ಸ್ಪೂನ ಮಸಾಲೆ ಹಾಕಿ ಚಲೋತ್ತಂಗೆ ಇದನ್ನು ತಿರುವಾಡ್ಬೇಕು ರೀ. ಇದೇನು ಭಾಳ ತನಕ ಕುದಿಸೋದು ಅವಶ್ಯ ಇಲ್ಲ. ಬಿಸಿ ನೀರೊಳಗೆ ಹಾಕಿರ್ತೀವಲ್ಲ ಫ್ಲವರ, ಚಲೋ ಅದು ಮುಗೊಂಡಂಗೆ ಆಗಿರ್ತೈತಿ. ನೋಡಿರಿ ಎಷ್ಟು ಚೆಂದಾಗೈತಿ. ಸ್ವಲ್ಪ ಕೊತ್ತಂಬರಿ ಹಾಕಬೇಕು. 1-2 ಸ್ಲೈಸ ಇದಕ್ಕೆ ಚೀಸ್ ಹಾಕ್ಬೇಕು ರೀ. ಮತ್ತು ಸ್ವಲ್ಪ ಪುಟಾಣಿ ಹಿಟ್ಟು ಹಚ್ಚೇನಿ ರೀ. ಚಲೋ ಆಗ್ತೈತಿ ಅಂಥೇಳಿ ಪುಟಾಣಿ ಹಿಟ್ಟು ಹಚ್ಚೇನಿ. ನಿಮ್ಗೆ ಬೇಕಂದ್ರೆ ಹಚ್ಕೋಬೋದು, ಬೇಡಾದ್ರೆ ಸ್ಕಿಪ್ ಮಾಡ್ಬೋದು ರೀ. ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಚೀಸ್ ಹಾಕಿ ಮಾಡಿಬಿಟ್ರೆ ಭಾಳ ಚಲೋ ಆಗ್ತೈತೆ ರೀ. ನೀವು ಈ ಥರ ಮಾಡಿ ನೋಡಿರಿ.